ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಮನರಂಜನೆಗಾಗಿ ಮಾತ್ರ ಮಾಡಲಾಗಿದೆ. ಇದರಲ್ಲಿ ಇರುವ ಮಾತುಗಳು ಅಥವಾ ಹಾಸ್ಯವನ್ನು ಯಾರೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಅಥವಾ ಮನಸ್ಸಿಗೆ ಹಾಕಿಕೊಳ್ಳಬೇಡಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ಮತ್ತೆ ರೋಸ್ಟ್ ಮಾಡಕ್ ಬಂದಿರೋದು ಅದೇ ಬಿಜೆಪಿಯ ಕೊಳಚೆ ಮೇಲೆ. ಲವಣೇನ ಭೋಜ್ಯ. ಟೈಮ್ ವೇಸ್ಟ್ ಯಾಕೆ, ವಿಡಿಯೋ ಶುರು ಹಚ್ಕೊಳ್ಳೋಣ ಬನ್ನಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೀರೋನಾ ಅಲ್ಲ, ವಿಲನ್. ಹನುಮಂತನನ್ನ ಬಿಜೆಪಿ ರ್ಯಾಲಿಯಲ್ಲಿ ಕುಣಿಸಿದ್ರು. ಆವಾಗ ಅಂಧಭಕ್ತರಿಗೆ ಧಕ್ಕೆ ಉಂಟಾಗಲಿಲ್ಲ. ಹನುಮಂತನನ್ನ ಗಾಳಿಪಟ ಮಾಡಿ ಆರಿಸಿದ್ರು. ಆವಾಗಲೂ ಇವ್ರಿಗೆ ಧಕ್ಕೆ ಉಂಟಾಗಲಿಲ್ಲ. ರಾಮ ಮಂದಿರದಲ್ಲಿ ಕಳ್ಳತನ ಆಯಿತು. ಆವಾಗಲೂ ಇವ್ರಿಗೆ ನೋವಾಗಲಿಲ್ಲ. ನಿರುದ್ಯೋಗ ಆಕಾಶ ಮುಟ್ತಾ ಇದೆ, ಆದರೂ ಅಂಧಭಕ್ತರಿಗೆ ಸಮಸ್ಯೆ ಆಗಲಿಲ್ಲ. ಹಾಸ್ಪಿಟಲಲ್ಲಿ ಔಷಧಿ ಸಿಗ್ತಿಲ್ಲ ಅಂದರೂ ಇವ್ರಿಗೆ ಸಮಸ್ಯೆ ಆಗಲಿಲ್ಲ. ಆದರೆ ದೀಪಿಕಾ ಪಡ್ಕೋಣೆ 6 ಸೆಕೆಂಡ್ ಆರೆಂಜ್ ಬಿಕ್ನಿಲಿ ಏನು ಡ್ಯಾನ್ಸ್ ಮಾಡಿದ್ಲು, ಇವರಿಗೆ ತಿಕ್ಕಾಮಕ ಎಲ್ಲ ಉರ್ದ್ಬಿಡ್ತು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. मैं देश का पहला ऐसा प्रधानमंत्री बना. ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದು ಬಿಟ್ಟು ಎಲೆಕ್ಷನ್ ಟಿಕೆಟ್ ಕೊಟ್ಟಿದ್ದಾರೆ. मैं देश का पहला ऐसा प्रधानमंत्री बना. ಇವರ ಸರ್ಕಾರದಲ್ಲಿ ಸ್ಟೂಡೆಂಟ್ಸ್ಗಳು ಮಾಡ್ಕೊಂತ ಇದ್ದಾರೆ. मैं देश का पहला ऐसा प्रधानमंत्री बना. ದೇಶದ ಪ್ರಾಪರ್ಟಿನ ತನ್ನ ಗೆಳೆಯರಿಗೆ ಬರೆದು ಕೊಟ್ಟ. मैं देश का पहला ऐसा प्रधानमंत्री बना. ನೀಟ್ ಪೇಪರ್ ಲೀಕ್ ಆಗಿದ್ದ ಕಾರಣಕ್ಕೆ ಶಿಕ್ಷಣ ಮಂತ್ರಿಗೆ ರಾಜೀನಾಮೆ ಕೊಡಿಸೋದು ಬಿಟ್ಟು ಟೆಲಿಗ್ರಾಮ್ ಬ್ಯಾನ್ ಮಾಡಿಸೋರೆ. मैं देश का पहला ऐसा प्रधानमंत्री बना. ಬಡತನ ನಿರ್ಮೂಲನೆ ಮಾಡೋದು ಬಿಟ್ಟು ಬಡ ಜನರನ್ನೇ ನಿರ್ಮೂಲನೆ ಮಾಡಿದ್ದಾರೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. मैं देश का पहला ऐसा प्रधानमंत्री बना. ಕಪ್ಪು ಹಣ ಉಳಿಸ್ಕೊಳ್ಳಕ್ಕೆ ನೋಟ್ ಬಂದಿ ಮಾಡಿದ್ದಾರೆ. मैं देश का पहला ऐसा प्रधानमंत्री बना. ತನ್ನ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಹಿಂದೂ ಮುಸ್ಲಿಂ ಅಂತ ದ್ವೇಷ ತಂದಿಕ್ಕಿದ್ದಾರೆ. मैं देश का पहला ऐसा प्रधानमंत्री बना. ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದಕ್ಕೆ ಆಂಟಿ ನ್ಯಾಷನಲ್ ಅಂತ. मैं देश का पहला ऐसा प्रधानमंत्री बना. ಹಳೆಯ ಜುಮ್ಲೆಗಳನ್ನ ಪೂರ್ತಿ ಮಾಡದೆ ಹೊಸ ಜುಮ್ಲೆಗಳನ್ನ ಹೇಳ್ತಾ ಇದ್ದಾರೆ. वाह मोदी जी, वाह वाह वाह. ಮತ್ತೊಂದು ಮಂದಿರ ಬೇಕು ಎಂದು ಉಪವಾಸ ಕುಳಿತಿದ್ದರೆ ಮೌನವೂ ಭಕ್ತಿಯಾಗುತ್ತಿತ್ತು. ಘೋಷಣೆಗಳು ಗಗನ ಮುಟ್ಟುತ್ತಿದ್ದವು. ಆದರೆ ಹಸಿವು, ಶಿಕ್ಷಣ, ಪರಿಸರ, ಜನರ ಬದುಕಿನ ಹಕ್ಕಿಗಾಗಿ ಉಪವಾಸ ಕೂತಾಗ ಸತ್ಯದ ಮುಂದೆ ಭಕ್ತಿಯ ಕಣ್ಣುಗಳಿಗೆ ತೂಕಡಿಕೆ ಬರುವುದು ಸಹಜ. ಈಗ ನೆಕ್ಸ್ಟ್ ನಮ್ಮ ದೇಶದ ಯೂನಿಯನ್ ಹೋಮ್ ಮಿನಿಸ್ಟರ್ ಶಾ ಅಲಿಯಾಸ್ ಅಮಿತ್ ಶಾ ತಡಿಪಾರ್. ನಿಮಗೆಲ್ಲ ಗೊತ್ತಾ ಅಮಿತ್ ಶಾನ ತಡಿಪಾರ್ ಅಂತ ಯಾಕೆ ಕರೀತಾರೆ? ಯಾಕಂದರೆ ಅವನ ಮೇಲೆ ಒಂದಲ್ಲ ಎರಡಲ್ಲ ಒಟ್ಟು 5 ಹೈ ಪ್ರೊಫೈಲ್ ಕೇಸ್ನ ಅಲಿಗೇಷನ್ಸ್ ಇದ್ದಾವೆ. ಅದರಲ್ಲಿ ಒಬ್ಬರು ಸೇವೆ ಸಲ್ಲಿಸ್ತಿದ್ದ ಸಿಟ್ಟಿಂಗ್ ಜಡ್ಜ್ ಕೂಡ ಇದ್ದಾರೆ. ನವೆಂಬರ್ 26, 2005 ಗುಜರಾತ್ನ ಪೊಲೀಸರು ಶುರಾಬುದ್ದೀನ್ ಶೇಖ್ ಅನ್ನೋ ಗ್ಯಾಂಗ್ಸ್ಟರ್ನ ಆಲಿಸ್ಡ್ ಫೇಕ್ ಎನ್ಕೌಂಟರ್ ಮಾಡ್ತಾರೆ. ಇದರಲ್ಲಿ ತಾತ್ಕಾಲಿಕ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಹೆಸರು ಬರುತ್ತೆ. ಮತ್ತು ಇದೇ 2010ರಲ್ಲಿ ಇದೇ ಕೇಸ್ ಮೇಲೆ ಮತ್ತೆ ಅಮಿತ್ ಶಾಗೆ 1 ತಿಂಗಳು ಜೈಲಲ್ಲಿ ಇರಬೇಕಾಗುತ್ತೆ. ಇಷ್ಟಲ್ಲದೆ ಸುಪ್ರೀಂ ಕೋರ್ಟೇ ಗುಜರಾತಿಂದಾನೇ ಗಡೀಪಾರ್ ಮಾಡೋಕ್ಕೆ ಹೇಳುತ್ತೆ. ಈ ಕೇಸಲ್ಲಿದ್ದ ಪೊಲೀಸ್ ಅವರಿಂದ ಜಡ್ಜಸ್ಗಳನ್ನು ಟ್ರಾನ್ಸ್ಫರ್ ಮಾಡಿಸ್ತಾರೆ. ಆಮೇಲೆ ಇದರಲ್ಲಿ ಒಬ್ಬರು ನಿಯತ್ತಾಗಿರೋ ಜಡ್ಜ್ ಬರ್ತಾರೆ, ಜಸ್ಟಿಸ್ BH ಲೋಯಾ. ಇದಾದಮೇಲೆ ಅಮಿತ್ ಶಾ ಫೇವರಲ್ಲಿ ಡಿಸಿಷನ್ ಆಗಬೇಕು ಅಂತ ತುಂಬ ಪ್ರೆಷರ್ ಆಗ್ತಾರೆ. 100 ಕೋಟಿ ಲಂಚ ಕೂಡ ಆಫರ್ ಮಾಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. वाह मोदी जी, वाह वाह. ಡಿಸೆಂಬರ್ 1, 2014ರಂದು BH ಲೋಯಾ ಅವರು ಆಕಸ್ಮಿಕ ಸಾವನ್ನಪ್ತಾರೆ. ಪೋಸ್ಟ್ ಮಾರ್ಟಮಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಆದರೆ ಇವರ ಕುಟುಂಬದವರು ಇದನ್ನು ಅಂತ ಹೇಳ್ತಾರೆ. ಇದಾದ ಸ್ವಲ್ಪೇ ದಿನದಲ್ಲಿ ಅಂದರೆ 14 ಡಿಸೆಂಬರ್ 2014ರಂದು ಜಸ್ಟಿಸ್ ಸ್ಯಾಂಬಿ ಗೋಸಾವಿ ಅಮಿತ್ ಶಾ ಕೇಸ್ನ ಹಿಯರಿಂಗ್ ಶುರು ಮಾಡ್ತಾರೆ. ಕೇವಲ 2 ದಿನದಲ್ಲಿ ಅಮಿತ್ ಶಾಗೆ ಕ್ಲೀನ್ ಚೀಟ್ ಕೊಡ್ತಾರೆ. ಏನ್ರಿ ಇದು? ಇನ್ನ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ CBI ಅವರ ಚಾರ್ಜ್ ಶೀಟಲ್ಲಿ 10,000 ಪೇಜಸ್ದು ಇರುತ್ತೆ. ಅದನ್ನ ಕೇವಲ 2 ದಿನದಲ್ಲಿ ಎಲ್ಲ ಹೆಂಗ್ ನೋಡೋಕ್ ಸಾಧ್ಯ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸ್ಟಾದಲ್ಲೂ ಇದ್ದೀನಿ, ಫಾಲೋ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಲಡ್ಡು ಮುಕ್ಕನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ ಅವರೇ ಲಡ್ಡು ಮುತ್ಯಾರ.